ಆಕ್ಚುಲಿ ನಾವು ಕಥೆನ ರೆಡಿ ಮಾಡ್ಕೊಂಡು ಕತೆ ಪಿಚ್ ಮಾಡಿದ್ವಿ. ಈ ಥರದ್ದೊಂದು ಕತೆ ಮಾಡ್ಬೋದಾ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆಯಾ ಅಂತ ನಾವು ಡಿಸ್ಕಷನ್ ಬಂದಾಗ ಹಲವಾರು ಆಕ್ಟರ್ಸ್ ಆಸ್ ಯೂಶುವಲ್ ಕಾಸ್ಟಿಂಗ್ ಹೆಂಗೆ ನಡೆಯುತ್ತೋ ಅದೇ ರೀತಿ ನಡೀತಾ ಇತ್ತು. ಅವಾಗ ಆಕ್ಚುಲಿ ಫಸ್ಟ್ ಜಯಣ್ಣ ಅವ್ರು ಕೂತ್ಕೊಂಡು ಹೇಳಿದ್ದು, ಯುವರಾಜ್ ಕುಮಾರ್ಗೆ ಮಾಡ್ತೀರಾ ನೋಡಿ, ಇದು ಸೂಟ್ ಆಗತ್ತೆ ಅಂತ ಹೇಳಿದ್ರು. ಸೊ ದಟ್ ವಾಸ್ ವೆನ್ ಐ ಥಿಂಕ್ ನಾವು ಐ ವಾಂಟೆಡ್ ಟು ಮೀಟ್ ಹಿಮ್. ಇನ್ಫ್ಯಾಕ್ಟ್ ನಾವಿಬ್ರು ವರ್ಕ್ ಮಾಡಬೇಕು ಅಂತ ತುಂಬ ದಿನದಿಂದ ವಿವರ್ ಇನ್ ಟಾಕ್ಸ್. ಇದಕ್ಕಿಂತ ಮುಂಚೆನೂ ಮಾತಾಡಿದ್ವಿ. ಆ್ಯಂಡ್ ಇದಕ್ಕೆ ಐ ಥಿಂಕ್ ಹಿ ವಾಸ್ ಎ ರೈಟ್ ಫಿಟ್. ಆವಾಗ ನಮ್ಗೆ ಏನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ವೋ ಯುವ ಅವರೇ ಪರ್ಫೆಕ್ಟ್ ಅಂತ ಆಗ ಅನ್ಸಿದ್ದಕ್ಕೇನೆ ಮಾತಾಡಿದ್ವಿ. ಇಲ್ಲ ಇಲ್ಲ ಸರ್, ನಿಮ್ಮದು ಹಿಂದಿನ ಸಿನಿಮಾಗಳು ನೋಡಿದ್ರೆ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ. ಸೊ ಈಗ ಆ್ಯಕ್ಷನ್ ಕಮರ್ಷಿಯಲ್ ಇರೋದ್ರಿಂದ ನಿಮಗೆ ಎಷ್ಟು ಚಾಲೆಂಜ್ ಇತ್ತು ಮೊದಲ ಬಾರಿಗೆ ಈ ಪಾತ್ರದಲ್ಲಿ ಯುವರನ್ನ ನೀವು ನೋಡಿದಾಗ? ಬರ್ಕೊಂಡಿದ್ದ ಪಾತ್ರಕ್ಕೆ ತಕ್ಕರಾಗಿ ಯುವ ಕಾಣಿಸ್ತಾ ಇದ್ರ ಅಂತ? ಆ್ಯಕ್ಚುಲಿ ಇದೂ ಕೂಡ ನೀವು ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಇದು. ಸೊ ಇಟ್ ಈಸ್ ನಾಟ್ ನಿಮಗೆ ನಾವು ಏನೋ ರೌಡಿಸಮ್ ತೋರಿಸ್ತಿದ್ವಿ, ರಕ್ತ ತೋರಿಸ್ತಿದ್ವಿ, ಅವ್ರು ಏನೋ ಇದನ್ನ ಹಿಡ್ಕೊಂಡು ನಿಂತಿದ್ದಾರೆ ಅಂದ ತಕ್ಷಣ ದಯವಿಟ್ಟು ಇದನ್ನು ಡೋಂಟ್ ಪುಟ್ ಇಟ್ ಇನ್ ದಟ್ ಬ್ರಾಕೆಟ್. ಇದು ಪ್ರಾಪರ್ ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ. ನೀವು ಸಿನಿಮಾ ಫಸ್ಟ್ ಡೇ ನೋಡಿದಾಗೂ ನಿಮ್ಗೆ ನಾ ಏನು ಹೇಳಿದ್ದೀನೋ ಅದು ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ. ಆ್ಯಂಡ್ ಆಲ್ಸೋ ಯುವರಾಜ್ ಕುಮಾರ್ ಅವ್ರನ್ನ ನಾನು ಅದನ್ನೇ ಅವ್ರಿಗೂ ಹೇಳಿದಾಗೆ ಪಾತ್ರಕ್ಕೆ ಏನು ಬೇಕೋ ಅವ್ರು ಪ್ರಿಪೇರ್ ಆಗ್ಬಿಟ್ಟು ಬಂದರು. ಸೊ ದಟ್ ಹೆಲ್ಪ್ ಡಸ್ ನಮಗೂ. ಆ್ಯಂಡ್ ಅಫ್ಕೋರ್ಸ್ ನಾವು ಆನ್ ಸ್ಪಾಟಲ್ಲಿ ನಾವು ಏನೇನು ಇದನ್ನು ಮಾಡಬೇಕೋ ಎಲ್ಲ ಮಾಡಿದ್ದೀವಿ. ಲಕ್ಕಿಲಿ ವಿ ಹ್ಯಾವ್ ಬೀನ್ ಲಕ್ಕಿ ಏನೋ ನಮಗೆ ಚೆನ್ನಾಗಾಗಿದೆ, ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇದೆ.